ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನೀನಾ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ನನ್ನು ಯಾರು ಒಳಗೆ ಬಿಟ್ಟಿದ್ದು? ನಿಂಗೆ ಗೊತ್ತಾ ಈ ಸ್ಥಳ ಏನು ಅಂತ? ಇಲ್ಲಿ ಏನ್ ನಡೀತಾ ಇದೆ ಅಂತ? ಇಲ್ಲಿ ಆ ದೊಡ್ಡ ಕಂಪನಿಯ ಮಾಲೀಕರ ಪಾರ್ಟಿ ನಡೀತಾ ಇದೆ ಅಂತ ಹೇಳಿದಾಗ ಶಂಕರ್ ತುಂಬಾ ಶಾಂತವಾಗಿ ಹೇಳ್ತಾನೆ, ನನ್ನಂತವರನ್ನು ಇಲ್ಲಿಗೆ ಬರಬೇಡ, ಹೊರಗೆ ಹೋಗಿ ಅಂತ ಯಾರು ಹೇಳ್ತಾ ಇದ್ದಾರೆ? ನಾನು ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ತಕ್ಷಣ ಹೊರಗೆ ಹೋಗು. ನಾನು ಈ ಕಂಪನಿಯ ಮಾಲೀಕರ ಭಾವಿ ಪತ್ನಿ. ಶಂಕರ್ ತುಂಬಾ ಸಮಾಧಾನವಾಗಿ ನಗುತ್ತಾ ಹೇಳ್ದ, ನೀವು ಮಾಲೀಕರನ್ನು ಮದುವೆ ಮಾಡ್ಕೊಳ್ತಾ ಇದ್ದೀರಾ, ಈಗ ಸದ್ಯಕ್ಕೆ ನೀವು ಅವರ ಹೆಂಡತಿ ಆಗಿಲ್ವಲ್ಲ ಅಂತ. ನಾಳೆ ನನ್ನ ಎಂಗೇಜ್ಮೆಂಟ್, ಮುಂದಿನ ತಿಂಗಳು ಈ ಕಂಪನಿಯ ಮಾಲೀಕರನ್ನು ನಾನು ಮದುವೆ ಮಾಡ್ಕೋತಾ ಇದ್ದೀನಿ. ಆದ್ರೆ ನಿನ್ನಂತಹ ಬಿಕಾರಿಯನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ನಿನ್ನನ್ನು ನಮ್ಮ ಮನೆಯ ಕೆಲಸದವರು ಕೂಡ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವಮಾನ ಮಾಡ್ತಾ ಇದ್ಲು. ಆಗಲೇ ಶಂಕರ್ ಅಲ್ಲಿದ್ದ ಒಬ್ಬ ಕೆಲಸದವಳನ್ನು ಕೇಳ್ತಾನೆ, ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ ಅಂತ. ಆಕೆ ಸರಿ ಎಂದು ತಲೆ ಆಡಿಸಿದ ತಕ್ಷಣ ಅವನು ಎಲ್ಲರ ಮುಂದೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟ. ನೀನು ನನಗೆ ಏನು ಹೇಳಿದೆ? ನಿನ್ನ ಮನೆಯ ಕೆಲಸಗಾರರು ಕೂಡ ನನ್ನನ್ನು ಮದುವೆ ಆಗೋದಿಲ್ಲ ಅಂತನ? ಈಗ ನೋಡು, ನಿನ್ನ ಕಣ್ಣ ಮುಂದೆಯೇ ನಿನ್ನ ಮನೆಯಲ್ಲಿ ಕೆಲಸ ಮಾಡುವ ಈಕೆಯನ್ನು ಮದುವೆ ಮಾಡಿಕೊಂಡಿದ್ದೇನೆ. ನೀನು ಯಾವತ್ತೂ ಈ ಕಂಪನಿಯ CEO ಆಗಲು ಸಾಧ್ಯವಿಲ್ಲ. ಈ ಕಂಪನಿಯ ಯಜಮಾನಿ ಅದು ಕೇವಲ ನನ್ನ ಹೆಂಡತಿ, ನೀನಲ್ಲ. 24 ವರ್ಷದ ಸಂಧ್ಯಾ ತನ್ನ ಸಣ್ಣ ಮನೆಯಲ್ಲಿ ತನ್ನ ತಾಯಿಯ ಜೊತೆ ವಾಸವಿದ್ಲು. ಅವಳ ಅಮ್ಮ ತುಂಬಾ ದಿನದಿಂದ ಹುಷಾರಿಲ್ಲದೆ ಹಾಸಿಗೆ ಹಿಡಿದಿದ್ರು. ಸಂಧ್ಯಾ ಕೆಲಸದಿಂದ ಮನೆಗೆ ಬಂದಾಗ ಅವಳ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಇತ್ತು. ಸಂಧ್ಯಾ ಮನೆ ಒಳಗೆ ಬಂದ ತಕ್ಷಣ ಹೇಳ್ತಾಳೆ, ಅಮ್ಮ, ಈ ದಿನ ನನಗೆ ಸಂಬಳ ಸಿಕ್ಕಿದೆ, ನಡಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ. ಮಗಳೇ, ನಿನಗೆ ಸಂಬಳ ಬಂದಿದೆ ನಿಜ, ಆದ್ರೆ ಎಲ್ಲ ದುಡ್ಡನ್ನು ನನ್ನ ಆಸ್ಪತ್ರೆಗಾಗಿ ನೀನು ಖರ್ಚು ಮಾಡಬೇಡ. ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ಸ್ವಲ್ಪ ದುಡ್ಡನ್ನು ಉಳಿಸ್ಕೋ ಅಂತ ಆ ತಾಯಿ ಹೇಳಿದಾಗ, ಅಮ್ಮ, ನನ್ನ ಭವಿಷ್ಯಕ್ಕಿಂತಲೂ ನಿನ್ನ ಜೀವನ ನನಗೆ ತುಂಬಾ ಮುಖ್ಯ. ಮಗಳೇ, ನನ್ನ ಜೀವನ ಮುಗಿದು ಹೋಗ್ತಾ ಇದೆ. ನಾನು ಆರಿ ಹೋಗುವ ದೀಪ. ನಾನು ಹೋಗುವಷ್ಟರಲ್ಲೇ ನಿನ್ನ ಮದುವೆ ಮಾಡಬೇಕು. ಈಗಿನ ಕಾಲದಲ್ಲಿ ಜನ ಹುಡುಗಿಯನ್ನು ನೋಡೋದಿಲ್ಲ, ಕೇವಲ ದುಡ್ಡನ್ನು ಮಾತ್ರ ನೋಡ್ತಾರೆ. ವರದಕ್ಷಿಣೆ ಎಷ್ಟು ತರ್ತಾರೆ ಅಂತ ಮಾತ್ರ ನೋಡ್ತಾರೆ. ಅಮ್ಮ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ದುಡ್ಡನ್ನು ಕೂಡಿಡಲು ಆಗುತ್ತಾ ಅಂತ ಸಂಧ್ಯಾ ದುಃಖದಿಂದಲೇ ಅಳ್ತಾ ಕೇಳ್ತಾ ಇದ್ಲು. ಮಗಳೇ, ನಾನು ಚೆನ್ನಾಗಿದ್ದೇನೆ, ನೀನು ಸ್ವಲ್ಪ ದುಡ್ಡನ್ನು ಉಳಿಸು. ಅಮ್ಮ, ನೀವು ನನಗೆ ಜನ್ಮ ಕೊಟ್ಟಿದ್ದೀರಾ, ನಿಮ್ಮನ್ನು ನಾನು ಈ ರೀತಿ ಹೇಗೆ ತಾನೇ ಬಿಡಲು ಸಾಧ್ಯ? ನನ್ನ ಮದುವೆ ಆದರೆ ಆಗಲಿ, ಇಲ್ಲ ಅಂದರೆ ಇಲ್ಲ. ಮದುವೆ ಆಗಿಲ್ಲ ಅಂದರೆ ನನಗೆ ಏನೂ ಚಿಂತೆ ಇಲ್ಲ, ಆದರೆ ನೀವು ಯಾವಾಗಲೂ ಚೆನ್ನಾಗಿರಬೇಕು. ಮೊದಲು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಔಷಧಿ ಕೊಡಿಸ್ತೀನಿ, ನಂತರ ಮಿಕ್ಕಿದ್ದನ್ನು ನಾವು ಮಾತನಾಡೋಣ. ಸಂಧ್ಯಾ, ನೀನು ನನಗಾಗಿ ತುಂಬ ಯೋಚಿಸ್ತಾ ಇದೀಯಾ? ಅಮ್ಮ, ನಿಮಗಾಗಿ ಅಲ್ಲದೆ ನಾನು ಬೇರೆ ಯಾರಿಗಾಗಿ ಯೋಚನೆ ಮಾಡಬೇಕು? ಮೊದಲು ನಡೀರಿ, ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಸಂಧ್ಯಾ ಔಷಧಿಗಳನ್ನು ತರಲು ಆಸ್ಪತ್ರೆಗೆ ಹೋಗ್ತಾಳೆ. ಮಾರನೆಯ ದಿನ ಬೆಳಿಗ್ಗೆ ಸಂಧ್ಯಾ ಕೆಲಸಕ್ಕೆ ಹೋಗ್ತಾಳೆ. ಸಂಧ್ಯಾಳ ಗೆಳತಿಗೆ ಹುಷಾರಿಲ್ಲ ಅಂತ ಅವಳ ಬದಲಿಗೆ ಸಂಧ್ಯಾ ಈ ದಿನ ಏರ್ಪೋರ್ಟ್ನಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಾ ಇದ್ಲು. ಸಂಧ್ಯಾ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ಲು. ಆಗಲೇ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಅವನ ಎದುರುಗಡೆ ರಶ್ಮಿ ಕೂಡ ನಡೆದುಕೊಂಡು ಬರ್ತಾ ಇದ್ಲು. ಅಕಸ್ಮಾತ್ ಆಗಿ ಅವರಿಬ್ಬರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದುಕೊಳ್ತಾರೆ. ರಶ್ಮಿಯ ಕೈಯಲ್ಲಿದ್ದ ಕೆಲವೊಂದು ಕಾಗದ ಪತ್ರಗಳು ಕೆಳಗೆ ಬಿದ್ದು ಬಿಟ್ಟಿದ್ವು. ರಶ್ಮಿ ತುಂಬಾ ಕೋಪದಿಂದ ಹೇಳ್ತಾಳೆ, ಏಯ್, ನಿನಗೆ ಕಣ್ಣು ಕಾಣಲ್ವಾ? ಸಾರಿ ಮೇಡಮ್, ತಪ್ಪಾಯ್ತು ಅಂತ ಹೇಳ್ತಾನೆ ಶಂಕರ್. ಸಾರಿ ಏನು ಸಾರಿ? ಎದುರುಗಡೆ ಬರುತ್ತಿರುವ ಮನುಷ್ಯರು ಕೂಡ ನಿನಗೆ ಕಾಣಿಸ್ತಾ ಇಲ್ವಾ? ಸುಂದರವಾದ ಹುಡುಗಿಯರನ್ನು ನೋಡಿದ ತಕ್ಷಣ ನಿನ್ನಂತಹ ಬಿಕಾರಿಗಳು ಹೀಗೆ ಆಡ್ತಾರೆ ಅಂತ ರಶ್ಮಿ ಹೇಳಿದಾಗ, ಮೇಡಮ್, ನಾನು ಸಾರಿ ಹೇಳಿದ್ದೀನಿ, ಆದ್ರೂ ನೀವು ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದ ಶಂಕರ್. ಏನು, ನಿನ್ನ ಸಾರಿಯಿಂದ ಎಲ್ಲ ಸರಿ ಹೋಗುತ್ತಾ ಅಂತ ರಶ್ಮಿ ಕೋಪವಾಗಿ ಹೇಳಿದಾಗ ಶಂಕರ್ ಕೆಳಗೆ ಬಿದ್ದಿದ್ದ ಆಕೆಯ ಪೇಪರ್ಗಳನ್ನು, ಫೈಲನ್ನು ಎತ್ತಿ ಆಕೆಯ ಕೈಗೆ ಕೊಡ್ತಾನೆ. ಅಷ್ಟರಲ್ಲೇ ರಶ್ಮಿಗೆ ಒಂದು ಫೋನ್ ಬರುತ್ತೆ. ರಶ್ಮಿ ಫೋನ್ನಲ್ಲಿ ಹೇಳ್ತಾ ಇದ್ಲು, ಅಮ್ಮ, ಏರ್ಪೋರ್ಟ್ಗೆ ಬಂದು ಬಿಟ್ಟಿದ್ದೀನಿ. ಇಲ್ಲಿ ಎಂಥ ವಿಚಿತ್ರವಾದ ಜನ ಬರ್ತಾರೋ ಏನೋ, ಇವರಿಗೆ ಕಣ್ಣು ಕೂಡ ಸರಿಯಾಗಿ ಕಾಣಿಸೋದಿಲ್ಲ. ರಶ್ಮಿ, ನೀನು ಮೊದಲು ಅಲ್ಲಿಂದ ಬೇಗ ಬಾ, ಕಂಪನಿಯ ಮಾಲೀಕರು ಬಂದ್ಬಿಡ್ತಾರೆ. ಶಂಕರ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತು ಅವಳನ್ನೇ ಗಮನಿಸಿ ನಂತರ ತನ್ನ ಕೋಟನ್ನು ತೆಗೆದುಕೊಂಡು ಅದನ್ನು ಒರೆಸ್ತಾ ಇದ್ದ. ಅಷ್ಟರಲ್ಲೇ ಸಂಧ್ಯಾ ಅಲ್ಲಿಗೆ ಬಂದಿದ್ಲು. ಸರ್, ನೀವು ಮೊದಲ ಬಾರಿ ಬೆಂಗಳೂರಿಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಹೌದು, ನಾನು ಇದೇ ಮೊದಲ ಬಾರಿ ಇಲ್ಲಿಗೆ ಬಂದಿದ್ದೀನಿ ಕೆಲಸದ ಮೇಲೆ.
ಆಗ ಸಂಧ್ಯಾ ಹೇಳಿದ್ರು, ಸರ್, ನೀವು ಬೇಜಾರು ಮಾಡ್ಕೋಬೇಡಿ. ಇಂತಹ ದೊಡ್ಡ ಶ್ರೀಮಂತ ಜನ ತಮ್ಮ ತಪ್ಪುಗಳನ್ನು ತಾವು ತಿಳಿದುಕೊಳ್ಳೋದಿಲ್ಲ. ನೀವು ನಿಮ್ಮ ಕೋಟನ್ನು ನನ್ನ ಕೈಗೆ ಕೊಡಿ, ನಾನು ಇದನ್ನು ನೀಟಾಗಿ ಒರೆಸಿಕೊಡ್ತೀನಿ ಅಂತ ಹೇಳಿದಾಗ ಶಂಕರ್ ಎಷ್ಟೋ ಕುತೂಹಲವಾಗಿ, ಇಲ್ಲ ಪರವಾಗಿಲ್ಲ, ಇಷ್ಟಕ್ಕೂ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಸರ್, ನನ್ನ ಹೆಸರು ಸಂಧ್ಯಾ. ನೀವು ನನ್ನನ್ನು ಸರ್ ಅಂತ ಕರೆಯಬೇಡಿ. ನನ್ನ ಹೆಸರು ಶಂಕರ್. ನೀವು ನನ್ನನ್ನು ನನ್ನ ಹೆಸರಿನಿಂದಲೇ ಕರೆಯಬಹುದು ಅಂತ ಶಂಕರ್ ಹೇಳ್ತಾನೆ. ಸಂಧ್ಯಾ ಎಷ್ಟೋ ಆಶ್ಚರ್ಯವಾಗಿ, ನಮ್ಮಂಥವರು ನಿಮ್ಮನ್ನು ಹೆಸರಿಟ್ಟು ಕರೆಯಬಾರ್ದು, ನಾವು ಕೂಲಿ ಮಾಡುವವರು, ಬಡವರು ಅಂತ ಹೇಳ್ತಾಳೆ. ಅವರಿಬ್ಬರು ಈಗ ಮಾತನಾಡಿಕೊಳ್ತಾ ಇದ್ರು. ಇಷ್ಟಕ್ಕೂ ನೀವು ಎಲ್ಲಿರ್ತೀರಾ? ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಶಂಕರ್ ಕೇಳ್ತಾನೆ. ನಾವು ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ವಾಸವಿರ್ತೀವಿ, ನನ್ನ ಅಮ್ಮನ ಜೊತೆ. ಓಕೆ, ನಿಮ್ಮ ಅಮ್ಮ ಏನು ಮಾಡ್ತಾರೆ? ಸರ್, ನನ್ನ ಅಮ್ಮನಿಗೆ ತುಂಬ ಹುಷಾರಿಲ್ಲ. ಆಕೆ ಯಾವಾಗಲೂ ಔಷಧಿನೇ ತೆಗೆದುಕೊಳ್ಳೋದಿಲ್ಲ. ಯಾವಾಗಲೂ ದುಡ್ಡು ಉಳಿಸು ಅಂತ ಹೇಳ್ತಾ ಇರ್ತಾರೆ. ನೀವು ಯಾವುದಾದರೂ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸ್ಬಾರ್ದಾ ಅಂತ ಶಂಕರ್ ಕೇಳ್ತಾನೆ. ಸಂಧ್ಯಾ ನಗುತ್ತಾ, ಅಮ್ಮ ಹೇಳ್ತಾರೆ ನಿನ್ನ ಮದುವೆಗಾಗಿ ದುಡ್ಡುಳಿಸು ಅಂತ. ಆದರೆ ನಾನು ಅಮ್ಮನನ್ನು ನೋಡಿಕೊಳ್ಳಲು, ಔಷಧಿ ತರಲು ಎಲ್ಲ ದುಡ್ಡು ಖರ್ಚು ಮಾಡ್ತೀನಿ ಅಂತ ಹೇಳಿದಾಗ ಶಂಕರ್ಗೆ ಎಷ್ಟೋ ಆಶ್ಚರ್ಯವಾಗುತ್ತೆ. ಅವನು ಹೇಳ್ತಾನೆ, ನಾನು ಇದೇ ಮೊದಲು ನೋಡ್ತಾ ಇರೋದು ತಂದೆ ತಾಯಿಯನ್ನು ಇಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ಳುವವರನ್ನು. ಸರ್, ಇದರಲ್ಲಿ ಆಶ್ಚರ್ಯ ಪಡಲು ಏನಿದೆ ಹೇಳಿ, ಇದು ನನ್ನ ಕರ್ತವ್ಯ ಅಂತ ಸಂಧ್ಯಾ ಹೇಳಿದಾಗ ಶಂಕರ್ ಎಷ್ಟೋ ಗೌರವವಾಗಿ, ನೀವು ಯಾವಾಗಲೂ ಹೀಗೆ ಇರಿ, ನಿಮ್ಮ ಅಮ್ಮನನ್ನು ಇದೇ ರೀತಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗ್ಬೇಕಾದ್ರೆ ಅವನು ಒಂದು ಸಾರಿ ಹಿಂದೆ ತಿರುಗಿ ಸಂಧ್ಯಾಳನ್ನು ನೋಡಿ ಹೋಗ್ತಾನೆ. ಏರ್ಪೋರ್ಟ್ನ ಕೆಲಸ ಮುಗಿಸಿ ಸಂಧ್ಯಾ ಸಾಯಂಕಾಲ ತನ್ನ ಮನೆಗೆ ವಾಪಸ್ ಬಂದಿದ್ಲು. ಮಾರನೆಯ ದಿನ ಕಂಪನಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಾರ್ಟಿಯಲ್ಲಿ ಕೆಲಸ ಮಾಡಲು ಸಂಧ್ಯಾ ಅಲ್ಲಿಗೆ ಬಂದಿದ್ಲು. ಸಂಧ್ಯಾ ಬೆಳಿಗ್ಗೆನೆ ಅಲ್ಲಿಗೆ ಬಂದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ರಿಯಾ ತನ್ನ ತಾಯಿಯ ಜೊತೆ ಪಾರ್ಟಿಗೆ ಬಂದಿದ್ಲು. ರಿಯಾ ಅವರ ಅಮ್ಮ ಶಾರದಾ ಅವರು ಸಂಧ್ಯಾಗೆ ಹೇಳ್ತಾರೆ, ಬೇಗ ಬೇಗ ಕೈಯಾಡಿಸು, ಬೇಗ ಬೇಗ ಕ್ಲೀನ್ ಮಾಡು. ಈ ದಿನ ಸಾಧಾರಣವಾದ ದಿನ ಅಲ್ಲ. ಈ ದಿನ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವ ಗಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಈ ಕಂಪನಿಯ ಮಾಲೀಕರು. ಆಗಲೇ ರಿಯಾ ಬಂದು ಹೇಳ್ತಾಳೆ, ಈ ದಿನ ಎಷ್ಟೊಂದು ದೊಡ್ಡ ದಿನ ಅಂತ ನಿಮಗೆ ಗೊತ್ತಿಲ್ವಾ? ಇನ್ನು ಯಾಕೆ ಕ್ಲೀನ್ ಮಾಡಿಲ್ಲ? ಬೇಗ ಬೇಗ ಕೆಲಸ ಮುಗಿಸು, ನಮಗೆ ಇಲ್ಲಿ ಯಾವುದೇ ರೀತಿಯ ಕೊರತೆ ಕಾಣಿಸಬಾರ್ದು ಅಂತ ಸಂಧ್ಯಾಳನ್ನು ಗದರಿಸ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಪಾರ್ಟಿಗೆ ಜನ ಬರಲಾರಂಭಿಸಿದ್ರು. ಈಗ ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿ ಮಾತನಾಡ್ತಾ ಇದ್ರು. ಶಾರದಾ ತಮ್ಮ ಮಗಳಿಗೆ ಹೇಳ್ತಾರೆ, ಮಗಳೇ, ನೀನು ಸಣ್ಣ ವಯಸ್ಸಿನಲ್ಲಿ ಅವರನ್ನು ನೋಡಿದ್ದೆ. ಆಗ ಅವರು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ರಲ್ಲ. ಹೌದಮ್ಮ, ಈಗ ಅವರು ದೊಡ್ಡವರಾಗಿದ್ದಾರೆ. ಈಗ ಅವರು ಕಂಪನಿಯ ಮಾಲೀಕರು ಕೂಡ ಆಗಿದ್ದಾರೆ. ಅವರು ಬೇಗ ಬೇಗ ಬಂದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಶಾರದಾ ಅವರು ಹೇಳ್ತಾ ಇದ್ರೆ ರಿಯಾ ಹೇಳ್ತಾಳೆ, ಅವರು ಬರಲು ಇಷ್ಟೊಂದು ಟೈಮ್ ಯಾಕೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಏರ್ಪೋರ್ಟ್ನಲ್ಲಿ ಕೂಡ ಅವರು ನನಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾ ಇದ್ಲು. ಆಗಲೇ ಅಲ್ಲಿಗೆ ಶಂಕರ್ ಬರ್ತಾನೆ. ರಿಯಾ ಆತನನ್ನು ನೋಡಿದ ತಕ್ಷಣ ಅವಳ ಮುಖದ ಭಾವನೆಗಳೇ ಬದಲಾಗಿ ಬಿಟ್ವು. ಅವಳು ಕೋಪದಲ್ಲೇ ಹೇಳಿದ್ಲು, ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ನಾನು ಇಲ್ಲಿ ಯಾಕೆ ಬರಬಾರ್ದು ಅಂತ ಅವನು ಕೇಳಿದಾಗ, ನಿನಗೆ ಗೊತ್ತಾ ಈ ಸ್ಥಳ ಯಾವುದು, ಇಲ್ಲಿ ಏನ್ ನಡೀತಾ ಇದೆ ಅಂತ? ಇಲ್ಲಿ ಕಂಪನಿಯ ಮಾಲೀಕರ ಪಾರ್ಟಿ ನಡೀತಾ ಇದೆ. ಇಲ್ಲಿ ಎಲ್ಲರೂ ಬರಲು ಸಾಧ್ಯವಿಲ್ಲ. ಮುಖ್ಯವಾಗಿ ನಿನ್ನಂಥವರು ಖಂಡಿತ ಬರಲೇಬಾರ್ದು. ನನ್ನನ್ನು ಯಾರು ಬರಬೇಡ ಅಂತ ಹೇಳಿಲ್ವಲ್ಲ ಎಂದು ಶಂಕರ್ ಕೇಳಿದಾಗ, ನಾನು ಹೇಳ್ತಾ ಇದ್ದೀನಿ, ನಾನು ಈ ಕಂಪನಿಯ ಮಾಲೀಕರನ್ನು ಮದುವೆ ಮಾಡಿಕೊಳ್ಳುವ ಹುಡುಗಿ. ಓಕೆ, ನೀನು ಅವರನ್ನು ಇನ್ನೂ ಮದುವೆಯಾಗಿಲ್ಲ, ಸೊ ನನಗೆ ಬರಬೇಡ ಅಂತ ನೀನು ಹೇಳಬಾರ್ದು ಅಂತ ಹೇಳ್ತಾನೆ ಶಂಕರ್. ರಿಯಾ ಕೋಪವಾಗಿ, ನಿನಗೆ ಏನನ್ಸುತ್ತೆ? ಮಾಲೀಕರು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದೀಯಾ? ಮೇಡಮ್, ಅವರು ನಿಮಗೆ ಗೊತ್ತಿರಬಹುದು, ಆದರೆ ಅವರು ಇನ್ನೂ ತೀರ್ಮಾನ ಮಾಡಿಲ್ಲ ಅನ್ಸುತ್ತೆ, ನಿಮ್ಮನ್ನು ಮದುವೆ ಮಾಡ್ಕೋಬೇಕಾ ಬೇಡವಾ ಅಂತ. ರಿಯಾ ಅಲ್ಲಿದ್ದ ವೇಟರ್ಗೆ ಸನ್ನೆ ಮಾಡ್ತಾಳೆ. ಆಗ ವೇಟರ್ ಬಂದು, ನೀನು ಇಲ್ಲೇನ್ ಮಾಡ್ತಾ ಇದೀಯಾ, ಹೊರಗೆ ಹೋಗು ಅಂತ ಹೇಳ್ತಾನೆ. ಕಂಪನಿಯ ಮಾಲೀಕರು ಖುದ್ದು ನನ್ನನ್ನು ಇಲ್ಲಿಂದ ಹೋಗಲು ಹೇಳುವವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾನೆ ಶಂಕರ್. ಅಲ್ಲಿ ಕೆಲಸ ಮಾಡುತ್ತಿದ್ದವರು ಹೇಳ್ತಾರೆ, ನೀನು ತುಂಬಾ ಜಾಸ್ತಿ ಮಾತನಾಡಬೇಡ, ಮೇಡಮ್ ಹೇಳಿದ ಹಾಗೆ ಕೇಳು ಅಂತ. ಆಗಲೇ ರಿಯಾ ಕೋಪವಾಗಿ, ನನ್ನ ಮದುವೆ ಮಾಲೀಕರ ಜೊತೆ ನಡೆಯುತ್ತೆ, ಆದರೆ ನಿನ್ನಂತಹ ಮುಟ್ಟಾಳರನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ನಿನ್ನನ್ನು ನನ್ನ ಮನೆಯ ಕೆಲಸದವರು ಕೂಡ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಜಂಬವಾಗಿ ಹೇಳ್ತಾ ಇದ್ಲು.
ನಿನ್ನ ಮಾತಿನ ಅರ್ಥವೇನು? ನಿಮ್ಮ ಪ್ರಕಾರ ಕೆಲಸಗಾರರು ಮನುಷ್ಯರಲ್ವಾ? ಇಲ್ದಿದ್ರೆ ನಾನು ಮನುಷ್ಯನ ರೀತಿ ನಿಮಗೆ ಕಾಣಿಸ್ತಾ ಇಲ್ವಾ? ಹೇಳಿ, ಯಾವ ಕೆಲಸದವರು ನನ್ನನ್ನು ಮದುವೆಯಾಗೋದಿಲ್ಲ ಅಂತ ಹೇಳಿ ಶಂಕರ್ ಸುತ್ತಮುತ್ತಲೂ ನೋಡ್ತಾನೆ. ಸಂಧ್ಯಾ ಅಲ್ಲೇ ನಿಂತು ಸೈಲೆಂಟ್ ಆಗಿ ಇದೆಲ್ಲವನ್ನು ನೋಡ್ತಾ ಇದ್ಲು. ಶಂಕರ್ ನೇರವಾಗಿ ಸಂಧ್ಯಾ ಬಳಿ ಹೋಗಿ, ನೀನು ಇಲ್ಲಿ ಕೂಡ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಹೌದು ಸರ್, ನಾನು ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. ಆಗಲೇ ಶಂಕರ್ ಕೇಳ್ತಾನೆ, ನಿನಗೆ ನನ್ನನ್ನು ನೋಡಿದ್ರೆ ಏನನ್ಸುತ್ತೆ? ಸರ್, ನೀವು ತುಂಬಾ ಒಳ್ಳೆಯವರು ಅಂತ ಸಂಧ್ಯಾ ಹೇಳ್ತಾಳೆ. ನೀವು ನಿಜ ಹೇಳ್ತಾ ಇದ್ದೀರಾ? ಹಾಗಿದ್ರೆ ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದಾಗ ಸಂಧ್ಯಾ ಗಾಬರಿಯಾಗಿ, ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳ್ತಾಳೆ. ಇಲ್ಲ, ನಾನು ತಮಾಷೆ ಮಾಡ್ತಾ ಇಲ್ಲ, ನಾನು ನಿಜವಾಗಿಯೂ ಕೇಳ್ತಾ ಇದ್ದೇನೆ ಸರ್. ನೀವು ಮತ್ತು ನಾನು ಮದುವೆಯಾಗುವುದು ಇದು ಅಸಾಧ್ಯವಾದ ಮಾತು. ಯಾಕೆಂದ್ರೆ ನೀವು ತುಂಬಾ ದೊಡ್ಡವರು, ನಾನು ಕೇವಲ ಸರ್ವೆಂಟ್ ಕೆಲಸ ಮಾಡುವವಳು ಅಂತ ಹೇಳ್ತಾಳೆ ಸಂಧ್ಯಾ. ನೀನು ಯಾವ ಕೆಲಸ ಮಾಡಿದ್ರು ನನಗೆ ಏನೂ ತೊಂದರೆ ಇಲ್ಲ. ನೀನು ನನ್ನನ್ನು ಮದುವೆಯಾಗಲು ಇಷ್ಟ, ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟನಾ ಅಂದಾಗ, ನಿಜವಾಗಿಯೂ ನಿಮಗೆ ಏನು ತೊಂದರೆ ಇಲ್ದಿದ್ರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ಸಂಧ್ಯಾ. ಶಂಕರ್ ತಕ್ಷಣ ಸಂಧ್ಯಾ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಸಂಧ್ಯಾಗೆ ಏನು ಅರ್ಥವಾಗ್ತಿರ್ಲಿಲ್ಲ, ಈಗ ಮುಂದೆ ಏನಾಗುತ್ತೆ ಅಂತ. ಆ ಹಾಲ್ನಲ್ಲಿ ಒಂದು ಸಣ್ಣ ಮಂದಿರವಿತ್ತು. ಜನ ಓಡಾಡಬೇಕಾದ್ರೆ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಶಂಕರ್ ಸಂಧ್ಯಾ ಕೈಯನ್ನು ಹಿಡಿದುಕೊಂಡು ನೇರವಾಗಿ ಆ ಮಂದಿರದ ಬಳಿ ಕರೆದುಕೊಂಡು ಬರ್ತಾನೆ. ಸರ್, ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಸಂಧ್ಯಾ. ನನಗೆ ಸರಿ ಅನ್ನಿಸಿದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಂಕರ್ ಅಲ್ಲಿದ್ದ ಕುಂಕುಮವನ್ನು ತೆಗೆದುಕೊಂಡು ಸಂಧ್ಯಾಳ ಹಣೆಗೆ ಕುಂಕುಮ ಇಟ್ಟು ಅಮ್ಮನ ಕುತ್ತಿಗೆಯಲ್ಲಿದ್ದ ಆ ತಾಳಿಯನ್ನು ತೆಗೆದು ಸಂಧ್ಯಾ ಕುತ್ತಿಗೆಗೆ ಕಟ್ತಾನೆ. ಸಂಧ್ಯಾಗೆ ಏನು ಅರ್ಥವಾಗ್ತಾ ಇರಲಿಲ್ಲ, ಇದೆಲ್ಲ ಏನಾಗ್ತಾ ಇದೆ ಅಂತ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಆದರೂ ಸಂಧ್ಯಾ ಏನು ಮಾತನಾಡಲಿಲ್ಲ. ಅಲ್ಲೇ ನಿಂತಿದ್ದ ರಿಯಾ ಇದೆಲ್ಲವನ್ನು ನೋಡ್ತಾ ಇದ್ಲು. ಅವಳು ತುಂಬಾ ಕೋಪದಿಂದ ಅವರ ಬಳಿ ಬಂದು ಹೇಳ್ತಾಳೆ, ನೀನು ಇದೇನ್ ಮಾಡ್ತಾ ಇದೀಯಾ ಇಲ್ಲಿ? ಸ್ವಲ್ಪ ಸಮಯದ ಮುಂಚೆ ನೀನೇ ತಾನೇ ಹೇಳ್ದೆ ನಿನ್ನನ್ನು ನಮ್ಮ ಮನೆಯ ಕೆಲಸದವರು ಕೂಡ ಮದುವೆ ಆಗೋದಿಲ್ಲ ಅಂತ. ನೋಡು, ಕಣ್ಣು ಬಿಟ್ಟು ಚೆನ್ನಾಗಿ ನೋಡು. ನಿನ್ನ ಎದುರುಗಡೆ ನಾನು ಈಕೆಯನ್ನು ಮದುವೆ ಮಾಡ್ಕೊಂಡಿದ್ದೀನಿ. ಅದು ಕೂಡ ಯಾವುದೇ ದೌರ್ಜನ್ಯದಿಂದ ಅಲ್ಲ, ಇಬ್ಬರು ಒಪ್ಪಿ ಪ್ರೀತಿಯಿಂದ. ರಿಯಾ ಈಗ ಸಂಧ್ಯಾ ಮೇಲೆ ಕೂಗಾಡ್ತಾ ಇದ್ಲು. ನಿನಗೆ ಎಷ್ಟೊಂದು ಧೈರ್ಯ? ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಸಾಧಾರಣ ಕೆಲಸದವಳು. ನೀನು ನಮ್ಮ ಉಪ್ಪನ್ನು ತಿಂದು ನಮಗೆ ದ್ರೋಹ ಮಾಡ್ತಾ ಇದೀಯಾ? ನಮ್ಮ ಎದುರುಗಡೆ ಇಷ್ಟೊಂದು ನಾಟಕ ಆಡ್ತಾ ಇದೀಯಾ? ರಿಯಾ ಈಗ ತನ್ನ ಅಮ್ಮನನ್ನು ಕರೆದು ಜೋರಾಗಿ ಕಿರ್ಚುತ್ತಾ ಹೇಳ್ತಾ ಇದ್ಲು, ಅಮ್ಮ, ಇವನು ಇಲ್ಲೇ ಈ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ ಅಂತ. ಶಾರದಾ ಅವರು ಸಂಧ್ಯಾ ಮೇಲೆ ಕೋಪ ಮಾಡ್ಕೊಳ್ತಾರೆ. ಇಂದಿನಿಂದ ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಬರಬಾರ್ದು. ಈ ಕ್ಷಣವೇ ಇಲ್ಲಿಂದ ಹೊರಗಡೆ ಹೊರಟು ಹೋಗು ಅಂತ ಹೇಳ್ತಾ ಇದ್ರು. ಈಗ ಅಲ್ಲಿದ್ದವರೆಲ್ಲರೂ ಒಬ್ಬರೊಬ್ಬರಾಗಿ ಹೊರಗಡೆ ಹೋಗೋಕೆ ಶುರು ಮಾಡಿದ್ರು. ಶಂಕರ್ ಸಂಧ್ಯಾಳ ಕೈಯನ್ನು ಹಿಡಿದುಕೊಂಡು ಹೊರಗೆ ಬಂದು ಬಿಟ್ಟ. ಸಂಧ್ಯಾ ಹೇಳ್ತಾಳೆ, ಈಗ ನಾನು ನನ್ನ ಅಮ್ಮನಿಗೆ ಔಷಧಿಯನ್ನು ಹೇಗೆ ತರಲಿ? ನಮ್ಮ ಮನೆಯ ಖರ್ಚನ್ನು ಹೇಗೆ ತಾನೇ ನಿಭಾಯಿಸಲಿ? ನನ್ನನ್ನು ಇವರು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಅವಳು ತುಂಬಾ ದುಃಖ ಪಡ್ತಾ ಇದ್ಲು. ಸಂಧ್ಯಾ, ನೀನು ಚಿಂತೆ ಮಾಡಬೇಡ. ಇಂದಿನಿಂದ ನಿನ್ನ ಪ್ರತಿಯೊಂದು ಜವಾಬ್ದಾರಿಯೂ ನನ್ನದು. ಈಗ ನೀನು ಒಂಟಿಯಲ್ಲ, ನಿನಗೆ ನಾನಿದ್ದೇನೆ ಎಂದು ಧೈರ್ಯ ಹೇಳ್ತಾ ಇದ್ದ ಶಂಕರ್. ದಾರಿಯುದ್ದಕ್ಕೂ ಸಂಧ್ಯಾ ಯೋಚನೆ ಮಾಡ್ತಾ ಇದ್ಲು, ನಾನು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ. ಸಂಧ್ಯಾ ಈಗ ಶಂಕರ್ನನ್ನು ಕರೆದುಕೊಂಡು ನೇರವಾಗಿ ತನ್ನ ಮನೆಗೆ ಹೋಗ್ತಾಳೆ. ಸಂಧ್ಯಾ ಅವರ ಅಮ್ಮ ಶಂಕರ್ನನ್ನು ನೋಡಿ ಕೇಳ್ತಾರೆ, ಮಗಳೇ, ಇವರು ಯಾರು ಅಂತ. ಅಮ್ಮ, ಇವರ ಹೆಸರು ಶಂಕರ್. ನಾನು ಇವರ ಜೊತೆ ಮದುವೆ ಮಾಡಿಕೊಂಡೆ ಅಂತ ಹೇಳಿದಾಗ ಆ ತಾಯಿಗೆ ತುಂಬಾ ಸಂತೋಷವಾಗುತ್ತೆ. ಆ ತಾಯಿ 2 ಕೈ ಮುಗಿದು ನಮಸ್ಕಾರ ಮಾಡುತ್ತಾ, ಮಗ, ನೀನು ಮಾಡಿದ ಕೆಲಸಕ್ಕೆ ನಾನು ನಿನಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದೆ ಯಾವತ್ತೂ ನನ್ನ ಮಗಳನ್ನು ನೀನು ಕೈ ಬಿಡಬೇಡ, ಅವಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಇದ್ರು. ಅಮ್ಮ, ಇನ್ನು ಮುಂದೆ ನಿಮ್ಮ ಮಗಳ ಜವಾಬ್ದಾರಿ ನನ್ನದು ಅಂತ ಆಕೆಗೆ ಎಷ್ಟೋ ಭರವಸೆಯನ್ನು ಕೊಡ್ತಾ ಇದ್ದ ಶಂಕರ್. ಮಗ, ಇಷ್ಟಕ್ಕೂ ನೀನು ಏನ್ ಕೆಲಸ ಮಾಡ್ತೀಯಾ? ಅಮ್ಮ, ಯಾವ ಕಂಪನಿಯಲ್ಲಿ ಈ ದಿನ ಕಾರ್ಯಕ್ರಮ ಏರ್ಪಡಿಸಿದ್ರೋ ಆ ಕಂಪನಿಯ ಮಾಲೀಕ ನಾನು ಅಂತ ಶಂಕರ್ ಹೇಳಿದಾಗ ಆ ಮಾತು ಕೇಳಿದ ತಕ್ಷಣ ಸಂಧ್ಯಾ ಮತ್ತು ಅವರ ತಾಯಿ ಇಬ್ಬರು ಶಾಕ್ ಆಗ್ಬಿಟ್ಟಿದ್ರು. ಸಂಧ್ಯಾ ತಕ್ಷಣ ಹೇಳ್ತಾಳೆ, ಶಂಕರ್, ನೀವು ಅಮ್ಮನ ಜೊತೆ ಯಾಕೆ ತಮಾಷೆ ಮಾಡ್ತಾ ಇದ್ದೀರಾ? ಸಂಧ್ಯಾ, ನಾನು ತಮಾಷೆ ಮಾಡ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ?
ಅಂತ ಎಷ್ಟೋ ಅಮಾಯಕವಾಗಿ ಕೇಳ್ತಾನೆ. ಇಲ್ಲ ಇಲ್ಲ, ಆ ರೀತಿ ಏನೂ ಇಲ್ಲ. ನಿಮ್ಮ ಮಾತಿನ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದೆ. ಆದರೆ ಇಂತಹ ಮಾತಿನ ಮೇಲೆ ನಾನು ಏನು ಹೇಳಬೇಕು ಹೇಳಿ? ಸಂಧ್ಯಾ, ನೀನು ಯಾವಾಗಾದರೂ ಆ ಕಂಪನಿಯ ಯಜಮಾನನನ್ನು ನೋಡಿದೀಯಾ ಅಂತ ಶಂಕರ್ ಕೇಳಿದಾಗ, ಇಲ್ಲ, ನಾನು ಯಾವತ್ತೂ ನೋಡಿಲ್ಲ. ಹಾಗಿದ್ರೆ ನೀನು ಏಕೆ ಹೇಳ್ತೀಯಾ ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ? ಆಗ ಸಂಧ್ಯಾ ಅವರ ಅಮ್ಮ ತನ್ನ ಮಗಳನ್ನು ಪಕ್ಕಕ್ಕೆ ಕರೆದು ಹೇಳ್ತಾ ಇದ್ರು, ಮಗಳೇ, ಈ ಹುಡುಗ ತುಂಬಾ ಒಳ್ಳೆಯವನ ರೀತಿ ಕಾಣಿಸ್ತಾ ಇದ್ದಾನೆ. ಆದ್ರೆ ನನಗೆ ಅನ್ನಿಸ್ತಾ ಇದೆ ಇವನಿಗೆ ನಾವು ಚಿಕಿತ್ಸೆ ಕೊಡಿಸಬೇಕೇನೋ ಅಂತ. ಬಹುಶಃ ಇವನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೇನೋ. ಹೌದು ಅಮ್ಮ, ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೆ. ಸ್ವಲ್ಪ ದಿನ ಬಿಟ್ಟು ಇವರನ್ನು ಒಳ್ಳೆಯ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸೋಣ ಅಂತ ಹೇಳ್ತಾಳೆ ಸಂಧ್ಯಾ. ಮಾರನೇ ದಿನ ಬೆಳಿಗ್ಗೆ ಶಂಕರ್ ಬೇಗ ಎದ್ದಿದ್ದ. ಅವನು ಫೋನ್ ತೆಗೆದುಕೊಂಡು ಯಾರಿಗೋ ಫೋನ್ ಮಾಡ್ತಾ ಇದ್ದ. ಈ ದಿನ ನಡೆಯುವ ಕಾರ್ಯಕ್ರಮಕ್ಕೆ 2 ಪಾಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ನನ್ನ ಹೆಸರಿನ ಮೇಲೆ, ಇನ್ನೊಂದು ಸಂಧ್ಯಾ ಹೆಸರಿನ ಮೇಲೆ. ಆಗ ಸಂಧ್ಯಾ ಕೇಳ್ತಾಳೆ, ಶಂಕರ್, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶಂಕರ್ ಹೇಳ್ತಾನೆ, ನಿನಗೆ ಈ ದಿನ ನಾನು ಸತ್ಯವನ್ನು ತೋರಿಸುತ್ತೇನೆ. ನೀನು ಬೇಗ ರೆಡಿಯಾಗು. ಸಂಧ್ಯಾ ತನ್ನ ಬಳಿ ಇದ್ದ ಒಂದು ಬಿಳಿ ಚೂಡಿದಾರನ್ನು ಧರಿಸಿ ರೆಡಿ ಆಗ್ತಾಳೆ. ಸಂಧ್ಯಾಳನ್ನು ಕರೆದುಕೊಂಡು ಕಂಪನಿಗೆ ಹೋಗ್ತಾನೆ ಶಂಕರ್. ಆಗಲೇ ಕಂಪನಿಯ ಹೊರಗೆ ತುಂಬಾ ಜನ ನಿಂತ್ಕೊಂಡಿದ್ರು. ಅವರಿಬ್ಬರು ಒಳಗೆ ಹೋಗ್ಬೇಕಾದ್ರೆ ರಿಯಾ ಮತ್ತು ಶಾರದಾ ಅವರು ಸಂಧ್ಯಾ ಮತ್ತು ಶಂಕರ್ನನ್ನು ನೋಡ್ತಾರೆ. ಅವರು ಕೋಪದಿಂದ ಹೇಳಿದ್ರು, ಏಯ್ ಬಿಕಾರಿ, ನೀನು ಒಳಗೆ ಎಲ್ಲಿಗೆ ಹೋಗ್ತಾ ಇದೀಯಾ? ನೀನೇ ಒಬ್ಬ ಬಿಕಾರಿ ಅಂದ್ಕೊಂಡ್ರೆ ನಿನ್ನ ಜೊತೆ ಇನ್ನೊಬ್ಬ ಬಿಕಾರಿಯನ್ನು ಬೇರೆ ಕರೆದುಕೊಂಡು ಬಂದಿದ್ಯಾ? ನಿಂಗೆ ಗೊತ್ತಾ ಈ ದಿನ ಇಲ್ಲಿ ಏನ್ ನಡೀತಾ ಇದೆ ಅಂತ? ಈ ದಿನ ಇಲ್ಲಿ ಕಂಪನಿಯ ಮಾಲೀಕರು ನನಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮದುವೆಯ ಬಗ್ಗೆ ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ. ಕಂಪನಿಯ ಯಜಮಾನನನ್ನು ಮದುವೆಯಾಗಿ ನಾನು ಈ ಕಂಪನಿಯ ಯಜಮಾನಿಯಾಗ್ತೀನಿ. ಕಂಪನಿಯ ಎಲ್ಲ ಅಧಿಕಾರ ಈ ದಿನ ನನ್ನ ಕೈ ಸೇರುತ್ತೆ. ಇಲ್ಲಿ ನಿನ್ನಂಥವರಿಗೆ ಏನು ಕೆಲಸವಿಲ್ಲ. ನೀನು ಇಲ್ಲಿಂದ ಹೊರಗೆ ಹೋಗು ಅಂತ ರಿಯಾ ಕೋಪವಾಗಿ ಕೂಗಾಡ್ತಾ ಇದ್ಲು. ಮೇಡಮ್, ನೀವು ಸ್ವಲ್ಪ ಮರ್ಯಾದೆಯಾಗಿ ಮಾತನಾಡಿ. ಇವಳು ನನ್ನ ಹೆಂಡತಿ. ನಿಮಗೆ ಯಾರು ಹಕ್ಕು ಕೊಟ್ಟಿದ್ದು ಇಂತಹ ಭಾಷೆಯನ್ನು ಉಪಯೋಗಿಸಲು? ಇದುವರೆಗೂ ನೀವು ಕಂಪನಿಯ ಮಾಲೀಕರನ್ನು ಮದುವೆಯಾಗಿಲ್ಲ. ಅಧಿಕಾರ ನಿಮ್ಮ ಕೈಯಲ್ಲಿ ಕೂಡ ಇಲ್ಲ. ಆದರೆ ಒಳಗೆ ಹೋಗಲು ನಮ್ಮ ಬಳಿ ಪಾಸ್ ಇದೆ. ನೀವು ಯಾರು ನನ್ನನ್ನು ತಡೆಯಲು ಅಂತ ಹೇಳಿ ಶಂಕರ್ ತನ್ನ ಬಳಿ ಇದ್ದ ಪಾಸನ್ನು ಸೆಕ್ಯೂರಿಟಿ ಗಾರ್ಡ್ ಕೈಗೆ ಕೊಡ್ತಾನೆ. ಪಾಸನ್ನು ನೋಡಿ, ಸರ್, ನೀವು ಒಳಗೆ ಹೋಗಬಹುದು ಅಂತ ಸೆಕ್ಯೂರಿಟಿ ಅವರನ್ನು ಒಳಗೆ ಕಳುಹಿಸಿಕೊಡ್ತಾರೆ. ಶಂಕರ್ ಮತ್ತು ಸಂಧ್ಯಾ ಇಬ್ಬರು ಗೌರವವಾಗಿ ಒಳಗೆ ಬಂದಿದ್ರು. ಹಾಲಿನಲ್ಲಿ ತುಂಬಾ ಜನ ತುಂಬಿಕೊಂಡಿದ್ರು. ದೊಡ್ಡ ದೊಡ್ಡವರು ಅಲ್ಲಿ ಬಂದು ಕುಳಿತಿದ್ರು. ಸಂಧ್ಯಾ ಸ್ವಲ್ಪ ಗಾಬರಿಯಾಗಿ ಹೇಳ್ತಾಳೆ, ಶಂಕರ್, ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ? ಇಲ್ಲಿ ನನಗೆ ಒಂದು ಚೂರು ಇಷ್ಟವಾಗ್ತಾ ಇಲ್ಲ. ಇಷ್ಟಕ್ಕೂ ನಾವು ಇಲ್ಲಿಗೆ ಯಾಕೆ ಬಂದಿದ್ದೇವೆ? ಸಂಧ್ಯಾ, ಇನ್ನು ಸ್ವಲ್ಪ ಸಮಯ ಕಾಯಿ, ನಂತರ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಶಂಕರ್. ರಿಯಾ ಮತ್ತು ಶಾರದಾ ಅವರು ಕೂಡ ಒಳಗೆ ಬಂದು ಅವರ ಜಾಗದಲ್ಲಿ ಕುಳಿತುಕೊಂಡಿದ್ರು. ರಿಯಾ ಹೇಳ್ತಾ ಇದ್ಲು, ಈಗ ಎಲ್ಲವೂ ಸರಿ ಹೋಗುತ್ತೆ. ನಾನೇ ಈ ಕಂಪನಿಯ ಯಜಮಾನರನ್ನು ಮದುವೆಯಾಗುವವಳು. ಅಧಿಕಾರ ನನ್ನ ಕೈಗೆ ಸಿಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ಲು. ಆಗಲೇ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾ ಇದ್ರು, ಈ ಕಂಪನಿಯ ಮಾಲೀಕರು ವಿಜಯ್ ಪ್ರತಾಪ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ. ಈಗ ಶಂಕರ್ ಎದ್ದು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ರಿಯಾ ಕೋಪದಲ್ಲೇ ಹೇಳ್ತಾಳೆ, ಏಯ್ ಬಿಕಾರಿ, ಸ್ಟೇಜ್ ಮೇಲೆ ನಿನ್ನನ್ನು ಯಾರೋ ಕರೆದಿದ್ದು? ಸೆಕ್ಯೂರಿಟಿ, ಇವನನ್ನು ತಕ್ಷಣ ಇಲ್ಲಿಂದ ಓಡಿಸಿ. ಈಗ ಇಲ್ಲಿಗೆ ಯಜಮಾನರು ಬರ್ತಾ ಇದ್ದಾರೆ. ಇವನು ತನ್ನನ್ನು ತಾನು ಏನಂದ್ಕೊಳ್ತಾ ಇದ್ದಾನೋ ಏನೋ, ನಿನ್ನೆಯಿಂದ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದಾನೆ ಅಂತ ಅವಳು ಕೋಪವಾಗಿ ಹೇಳ್ತಾ ಇದ್ಲು. ಸಂಧ್ಯಾ ಗಾಬರಿಯಾಗಿ ಎದ್ದು, ಸರ್, ಇವರು ನನ್ನ ಯಜಮಾನರು. ಇವರಿಗೆ ಸ್ವಲ್ಪ ಹುಷಾರಿಲ್ಲ. ದಯವಿಟ್ಟು ಇವರನ್ನು ಕ್ಷಮಿಸಿಬಿಡಿ. ಇವರು ತನ್ನನ್ನು ತಾನು ಈ ಕಂಪನಿಯ ಯಜಮಾನರು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿದ್ದವರು ಶಾಕ್ನಿಂದ ಕೇಳ್ತಾರೆ, ಏನು, ನೀನು ಇವರ ಹೆಂಡ್ತಿನಾ? ಮೇಡಮ್, ಇವರ ಆರೋಗ್ಯ ಪೂರ್ತಿಯಾಗಿ ಚೆನ್ನಾಗಿದೆ. ಇವರು ಸತ್ಯನೇ ಹೇಳ್ತಾ ಇರೋದು. ಇವರೇ ಈ ಕಂಪನಿಯ ನಿಜವಾದ ಮಾಲೀಕರು, ವಿಜಯ್ ಪ್ರತಾಪ್. ಈ ಮಾತು ಕೇಳಿದ ತಕ್ಷಣ ಹಾಲ್ನಲ್ಲಿದ್ದ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿಬಿಟ್ರು. ಎಲ್ಲರ ಮುಖದ ಭಾವನೆಗಳು ಈಗ ಬದಲಾಗಿ ಬಿಟ್ಟಿದ್ವು. ಸಂಧ್ಯಾ ಒಂದು ಕ್ಷಣ ಶಾಂತವಾಗಿ ಬಿಟ್ಟಿದ್ಲು. ಈಗ ಅವಳು ನಿಧಾನವಾಗಿ ಕೇಳ್ತಾಳೆ, ಆದ್ರೆ ಇವರ ಹೆಸರು ಶಂಕರ್ ಅಲ್ವಾ? ಇಲ್ಲ ಸಂಧ್ಯಾ, ನನ್ನ ನಿಜವಾದ ಹೆಸರು ವಿಜಯ್ ಪ್ರತಾಪ್. ನಾನು ಏರ್ಪೋರ್ಟ್ನಲ್ಲಿ ಮೊಟ್ಟ ಮೊದಲ ಬಾರಿ ರಿಯಾಳನ್ನು ಭೇಟಿಯಾದಾಗ ಅವಳು ನನ್ನನ್ನು ಗುರುತಿಸಲಿಲ್ಲ. ಆದರೆ ನಾನು ಅವಳನ್ನು ಅಲ್ಲೇ ಗುರುತಿಸಿದೆ. ಅವಳು ಸತ್ಯ ತಿಳಿದುಕೊಳ್ಳದೆ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡ್ಳು.
ಆದ್ದರಿಂದಲೇ ನಾನು ನನ್ನ ಹೆಸರನ್ನು ಬದಲಾಯಿಸಿ ಹೇಳಬೇಕಾಯಿತು. ಆ ದಿನದಿಂದಲೇ ನನಗೆ ನೀನಂದ್ರೆ ತುಂಬ ಇಷ್ಟವಾಯಿತು. ಬಹುಶಃ ಇಲ್ಲಿ ತುಂಬ ಜನ ನನ್ನನ್ನು ಗುರುತು ಹಿಡಿಯಲಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ತುಂಬ ಸಮಯ ವಿದೇಶದಲ್ಲೇ ಇದ್ದೆ. ಆದರೆ ಈ ದಿನ ಇಲ್ಲಿಗೆ ಬರುವುದು ತುಂಬ ಅವಶ್ಯವಾಗಿತ್ತು. ಏರ್ಪೋರ್ಟ್ನಲ್ಲಿ ನಾನು ಗಮನಿಸಿದೆ, ಜನ ಮನುಷ್ಯರನ್ನು ಅವರ ಬಟ್ಟೆ ಮತ್ತು ಪರಿಸ್ಥಿತಿಯನ್ನು ನೋಡಿ ಗುರುತಿಸುತ್ತಾರೆ ಅಂತ. ಅಲ್ಲೇ ನಾನು ಇನ್ನೊಬ್ಬ ಮನುಷ್ಯನನ್ನು ಕೂಡ ನೋಡಿದೆ. ತಾವೇ ಎಷ್ಟೋ ಕಷ್ಟದಲ್ಲಿದ್ರು ತನ್ನವರಿಗಾಗಿ ಮಾತ್ರ ಬದುಕ್ತಾ ಇದ್ರು. ಈ ದಿನ ನಾನು ಇಲ್ಲಿ ಕೇವಲ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಬಂದಿಲ್ಲ. ಈ ದಿನ ನಾನು ಇಲ್ಲಿ ತೀರ್ಮಾನ ತಗೊಳ್ತೀನಿ. ಈ ಕಂಪನಿಯಲ್ಲಿ ಎಂತಹ ಜನ ಇರಬೇಕು, ಯಾರು ಈ ಕಂಪನಿಯನ್ನು ನಿಭಾಯಿಸಬೇಕು ಅಂತ. ರಿಯಾ ಶಾಕ್ನಿಂದ ಸೈಲೆಂಟ್ ಆಗಿ ತನ್ನ ಜಾಗದಲ್ಲೇ ಕುಳಿತುಕೊಂಡಿದ್ಲು. ಕಂಪನಿಯ CEO ಪೋಸ್ಟ್ ಎಂಥವರಿಗೆ ಸಿಗಬೇಕು ಅಂದರೆ ಕೇವಲ ತನ್ನ ಬಗ್ಗೆ ಮಾತ್ರವಲ್ಲ, ಇನ್ನೊಬ್ಬರ ಬಗ್ಗೆ ಕೂಡ ಯೋಚಿಸುವವರಿಗೆ. ಆದ್ದರಿಂದ ಈ ದಿನ ನಾನು ಈ ಕಂಪನಿಯ ಹೊಸ CEO ಹುದ್ದೆಗಾಗಿ ಒಬ್ಬರನ್ನು ನಿರ್ಣಯಿಸಿಕೊಂಡಿದ್ದೇನೆ ಅಂತ ಹೇಳಿದಾಗ ಅಲ್ಲಿದ್ದ ಎಲ್ಲರೂ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ವಿಜಯ್ ಪ್ರತಾಪ್ ಈಗ ಸಂಧ್ಯಾ ಅಂತ ಕರೀತಾರೆ. ಸಂಧ್ಯಾ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ಲು. ಜನ ಕೂಡ ಆಶ್ಚರ್ಯವಾಗಿ ಇದೆಲ್ಲವನ್ನು ನೋಡ್ತಾ ಇದ್ರು. ವಿಜಯ್ ಹೇಳ್ತಾ ಇದ್ರು, ಇನ್ನೊಬ್ಬರಿಗೆ ಗೌರವ ಮರ್ಯಾದೆ ಕೊಡಲು ಬರದೇ ಇರುವವರನ್ನು ಅವರಿಗೆ ಈ ಕಂಪನಿಯ ಯಾವುದೇ ಜವಾಬ್ದಾರಿಗಳನ್ನು ಸಹ ನಾನು ಕೊಡೋದಿಲ್ಲ. ಅವನು ಈಗ ಕಂಪನಿಯ ಮ್ಯಾನೇಜರ್ ಅನ್ನು ನೋಡಿ, ಇಂದಿನಿಂದ ಈ ಕಂಪನಿಯ ಮ್ಯಾನೇಜರ್, ಅವರ ಹುದ್ದೆಯಲ್ಲಿ ಅವರು ಇರೋದಿಲ್ಲ ಮತ್ತು HR ನನ್ನು ಕೂಡ ನಾನು ಬದಲಾಯಿಸ್ತಿದ್ದೀನಿ ಅಂತ ಹೇಳ್ತಾರೆ. ರಿಯಾ ಶಾಕ್ ಆಗಿ ಬಾಯಿ ಬಿಟ್ಕೊಂಡು ಹಾಗೇನೇ ನೋಡ್ತಾ ಇದ್ಲು. ಈಗ ರಿಯಾ ನೇರವಾಗಿ ಎದ್ದು ವಿಜಯ್ ಬಳಿ ಬಂದು, ವಿಜಯ್, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕಣ್ಣೀರು ಹಾಕ್ತಾ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ನಾನು ಇವಳ ಜೊತೆ ಕೂಡ ಕೆಟ್ಟದಾಗಿ ನಡೆದುಕೊಂಡೆ. ನನಗನ್ನಿಸ್ತಾ ಇತ್ತು ದುಡ್ಡು ಮತ್ತು ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನೀವು ಒಪ್ಪಿಕೊಂಡ್ರೆ ನಾನು ನಿಮ್ಮನ್ನು ಈಗಲೂ ಮದುವೆ ಮಾಡಿಕೊಳ್ಳಲು ರೆಡಿಯಾಗಿದ್ದೀನಿ ಅಂತ ಹೇಳ್ತಾಳೆ. ನಿನಗೇನಾದ್ರೂ ಹುಚ್ಚ? ನನ್ನ ಮದುವೆ ಆಗೋಗಿದೆ, ಇವಳೇ ನನ್ನ ಹೆಂಡತಿ. ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡವರಿಗೆ ಖಂಡಿತ ಕ್ಷಮಾಪಣೆ ಸಿಗುತ್ತೆ, ಆದರೆ ನೀನು ಇನ್ನೂ ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ತಾನೆ. ಮಾರನೆಯ ದಿನ ವಿಜಯ್ ಸಂಧ್ಯಾ ಅವರ ತಾಯಿಯನ್ನು ಒಳ್ಳೆಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಸಹ ಕೊಡಿಸಿದ್ರು. ಸಂಧ್ಯಾ ಹೇಳ್ತಾ ಇದ್ಲು, ನನಗೆ ಮತ್ತು ನನ್ನ ತಾಯಿಗಾಗಿ ಇದೆಲ್ಲವನ್ನು ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ. ಈಗ ವಿಜಯ್ ನಗುತ್ತಲೇ ಹೇಳಿದ್ರು, ಈಗ ನೀನು ಮತ್ತು ಅಮ್ಮ ನನ್ನ ಜವಾಬ್ದಾರಿ, ಇದರ ಅವಶ್ಯಕತೆ ತುಂಬ ಇದೆ. ನಿಧಾನವಾಗಿ ದಿನಗಳು ಕಳೀತಾ ಇದ್ವು. ಸಂಧ್ಯಾ ಈಗ ಅದೇ ಕಂಪನಿಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮೊದಲು ಅವಳಿಗೆ ಎಲ್ಲವೂ ತುಂಬ ಕಷ್ಟವಾಗ್ತಾ ಇತ್ತು. ಆದರೆ ನಿಧಾನವಾಗಿ ಸಂಧ್ಯಾ ಎಲ್ಲವನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಕಲಿತುಕೊಳ್ತಾ ಇದ್ಲು. ಅವರಿಬ್ಬರು ಸಂತೋಷವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.